ಮಿಸ್ಟರ್ ಗಂಗಾಧರ್, ಎಸ್ ಮೇಡಮ್. ಒಂದು ವೇಳೆ ನಾನು ಇವರನ್ನು ಕೆಲಸಕ್ಕೆ ತಗೊಬೇಡಿ ಅಂತ ಹೇಳಿದ್ರೆ ಏನು ಮಾಡ್ತೀರಾ? ಮೇಡಮ್, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ. ಆ್ಯಂಡ್ ಜಸ್ಟ್ ಆನ್ಸರ್ ಟು ಮೈ ಕ್ವೆಶ್ಚನ್. ಆಸ್ ಅ ನ್ಯೂ ಮೆಂಬರ್ ಆಫ್ ದಿಸ್ ಮ್ಯಾನೇಜ್ಮೆಂಟ್ ಕಾದಂಬರಿ ತಗೋಬೇಡಿ ಅಂತ ಹೇಳಿದ್ರೆ ನೀವೇನು ಮಾಡ್ತೀರಾ? ನೀವು ಹೇಳ್ದಂಗೆ ಮಾಡ್ತೀನಿ ಮೇಡಮ್. ಐ ಆಮ್ ಇಂಪ್ರೆಸ್ಡ್. ಆಲ್ ದ ಬೆಸ್ಟ್. ಗಂಗಾಧರ್ ಸರ್, ನಿಮ್ಮ ಲಾಯಲ್ಟಿ ನನಗೆ ಇಷ್ಟ ಆಯಿತು. ಇವಳನ್ನ ಇಲ್ಲೇ ಕೆಲಸಕ್ಕೆ ಸೇರಿಸ್ಕೊಳ್ಳಿ. ತುಂಬಾ ಆ್ಯಟಿಟ್ಯೂಡ್ ಅಲ್ವಾ ಆ ಹೆಂಗ್ಸಿಗೆ? ನೀನು ಅವತ್ತು ಹೇಳಿದ್ದು ಕರೆಕ್ಟು ಜಾನು. ತಹಶೀಲ್ದಾರ್ಗಿಂತ ಆ ಹೆಂಗ್ಸಿಗೆ ಹಮ್ ಜಾಸ್ತಿ ಇರೋ ಆಗಿದೆ. ಬಟ್ ಏನೂ ಮಾಡೋಕ್ಕಾಗಲ್ಲ ಅನು. ನಮಗೆ ಈಗ ಕೆಲಸ ಆಗಬೇಕು, ಅನುಸರಿಸ್ಕೊಂಡು ಹೋಗಲೇಬೇಕು. ನಂಗೆ ಯಾಕೋ ನೀನು ದುಡುಕಿ ಆ ದಾರಿನ ಚೂಸ್ ಮಾಡ್ತಿದ್ಯಾ ಅನ್ನಿಸ್ತಿದೆ ಜಾನು. ಇಲ್ಲ ಅನು. ಜಾನು, ಪ್ಲೀಸ್ ಅರ್ಥ ಮಾಡ್ಕೊ. ಹೇಗಿದ್ರೂ ಅನುಸರಿಸ್ಕೊಂಡು ಕೆಲಸ ಮಾಡಬೇಕು ಅಂದ್ಕೊಂಡಿದ್ಯಾ. ಹೇಗೋ ಕಷ್ಟಪಟ್ಟು ಎಕ್ಸಾಮ್ ಬರಿ, ನಾವು ನಿನಗೆ ಸಪೋರ್ಟ್ ಮಾಡ್ತೀವಿ. ಅದು ಸುಲಭ ಅಲ್ಲ ಅನು. ಒಂದ್ಸಲ ಎಕ್ಸಾಮಿಗೆ ಪ್ರಿಪೇರ್ ಆಗೋಕ್ಕೆ ಶುರು ಮಾಡಿದ್ರೆ ಅರ್ಧದಲ್ಲಿ ಬಿಡಬಾರ್ದು. ಜಾನು, ನೀನು ಮನ್ಸು ಮಾಡಿದ್ರೆ ಹಾಗೆ ಆಗುತ್ತೆ. ನೀನೇ ಹೇಳ್ತಿದ್ಯಲ್ಲ, ವಿಲ್ ಪವರ್ ಇದ್ದರೆ ಏನು ಬೇಕಾದರೂ ಮಾಡ್ಬೋದು ಅಂತ. ಅದು ನಿಜ. ಆದರೆ ಈಗ ವಿಲ್ ಪವರ್ಗಿಂತ ಫಿನಾನ್ಷಿಯಲ್ ಸ್ಟೇಟಸ್ ತುಂಬ ಮ್ಯಾಟ್ರ್ ಆಗುತ್ತೆ. ರಾಮವ್ರ ಒಬ್ಬರ ಮೇಲೆ ಎಲ್ಲ ಭಾರ ಹಾಕಕ್ಕೆ ನನಗಿಷ್ಟ ಇಲ್ಲ. ಅಮ್ಮ, ಅಮ್ಮ, ಅನು, ಎಲ್ಲಿ ಹೋದ್ರು ಇವರು? ಆ ತರಲೆ ಎಲ್ಲರೂ ಕರ್ಕೊಂಡು ಹೋದ್ನ ಏನೋ. ಇಲ್ಲೇ ಇದ್ದು ನೋಡ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಅವ್ರಿಗೆ ಫೋನ್ ಮಾಡು. ಅಧಿಕ ಪ್ರಸಂಗ ಒಂದು, ಎಲ್ಲೋ ಅಲಿಯಕ್ಕೆ ಹೋಗೋಕ್ಕೆ ಕರ್ಕೊಂಡು ಹೋಗೋನೆ. ಅಮ್ಮ ಬನ್ನಿ, ನಿಧಾನಕ್ಕೆ. ಎಲ್ಲೋಗಿ ಬಂದ್ವಿ ಅಂತ ತಿಳ್ಕೊಳ್ದೆ ಹಿಂಗ್ ಗುರಾಯಿಸ್ಬೇಡಿ. ಎಲ್ಲೋಗಿದ್ದೆ? ಮೆಡಿಸಿನ್ಸು ನೀವು ತಂದ್ರಾ? ಹ್ಞೂ ಅದಕ್ಕೆ ಇಲ್ಲ ಇಲ್ಲ ಇಲ್ಲ, ನಮ್ಮ ಊರಿನಾಗೆ ಮೆಡಿಕಲ್ ಕಾಲೇಜ್ ಅವ್ರು ಬಂದು ಫ್ರೀಯಾಗಿ ಮೆಡಿಕಲ್ ಚೆಕಪ್ ಮಾಡ್ತವ್ರೆ. ಅದಕ್ಕೆ ಅಮ್ಮನ ಕರ್ಕೊಂಡು ಹೋಗಿ ಬಂದೆ. ಕೊಡಿ ಇಲ್ಲಿ. ಇಷ್ಟೊಂದು ಕಾಸ್ಟ್ಲಿ ಮೆಡಿಸಿನ್ಸ್ ಫ್ರೀಯಾಗಿ ಕೊಟ್ರಾ? ಹೇಯ್, ಸರಿಯಾಗಿ ಹೇಳ. ಎಲ್ಲ ಕರ್ಕೊಂಡು ಹೋಗಿದ್ದೆ. ಏನ್ ಅನ್ಕೊಂಡಿದ್ರ ನೀವು? ಆಗ್ನಿಂದ ನೋಡ್ತಾನೆ ಅವ್ನಿಗೆ ಸುಮ್ಕೆ ನನ್ನ ಮ್ಯಾಗ ಡೌಟ್ ಪಡ್ತಿದ್ದೀರಲ್ಲ. ಬೇಕಾದ್ರೆ ಬನ್ನಿ, ನಿಮ್ಗೂ ಅಲ್ಲ ಫ್ರೀ ಚೆಕಪ್ ಮಾಡ್ಕೊ ಬರ್ತೀನಿ. ಬನ್ನಿ. ಕೈ ಮುಟ್ಟಿದ್ರೆ ಕಡ್ದಾಕ್ಬಿಡ್ತೀನಿ. ಆಯ್ತು, ಸುಮ್ಮನೆ ಇರಿ. ನೀವಿಬ್ರು ಯಾಕೆ ಕಿತ್ತಾಡ್ತಿದ್ದೀರಾ? ಅಮ್ಮ ಬನ್ನಿ.
ರಥ ಬಂದ್ರೆ ಗಾಳಿ ಬೀಸುತ್ತೆ, ಐರಾವತ ಬಂದ್ರೆ ಬಿರುಗಾಳಿ ಬೀಸುತ್ತೆ. ಸರಿ, ನಾಳೆ ಬೆಳಗ್ಗೆ ಸಿಗೋಣ. ನೀವೇನು ಹೊರಡಿ. ಗುಡ್ ನೈಟ್. ಗುಡ್ ನೈಟ್ ಸರ್. ಬರ್ತೀನಿ ಸರ್. ಹಾಯ್. ಹಾಯ್. ವಿಶು, ಈ ಟಿಕ್ಟಾಕ್ ವಿಡಿಯೋ ನೋಡಿದ್ದೀರಾ? ನೋಡಿ, ತುಂಬ ಚೆನ್ನಾಗಿದೆ. ರಥ ಬಂದ್ರೆ ಗಾಳಿ ಬೀಸುತ್ತೆ, ಐರಾವತ ಬಂದ್ರೆ ಬಿರುಗಾಳಿ ಬೀಸುತ್ತೆ. ಚೆನ್ನಾಗಿದೆ ಅಲ್ವಾ? ಒಂದು ವೇಳೆ ಈ ಹುಡುಗ ದರ್ಶನ್ ವಾಯ್ಸ್ ಅಲ್ಲದೆ ಅವ್ನ ಸ್ವಂತ ವಾಯ್ಸಲ್ಲಿ ಡೈಲಾಗ್ ಹೇಳಿದ್ರೆ ಹೇಗಿರ್ತಿತ್ತು? ಕೆಡ್ದಾಗಿರುತ್ತೆ. ಎಕ್ಸಾಕ್ಟ್ಲಿ. ಕೆಲವರು ಬೇರೆಯವ್ರ ವಾಯ್ಸ್ಗೆ ಆ್ಯಕ್ಟ್ ಮಾಡಿದ್ರೇ ಚಂದ. ಅದು ಬಿಟ್ಟು ಎಲ್ಲ ಕಡೆ ತಮ್ಮದೇ ವಾಯ್ಸ್ ತೋರ್ಸಕ್ಕೆ ಹೋದರೆ ಅದು ತುಂಬ ಕೆಟ್ಟದಾಗಿರುತ್ತೆ. ವಿಶು, ನೀವು ಬೆಳಿಗ್ಗೆ ಎಲ್ಲಿ ಹೋಗಿದ್ರಿ? ಸಾಹೇಬ್ರನ್ನ ನೋಡೋದಕ್ಕೆ. ಕೇವಲ ನೋಡೋಕ್ಕೆ ಹೋದವರು ಅವ್ರಿಗೊಂದು ಬೊಕ್ಕೆ ಕೊಟ್ಟು ನಮಸ್ಕಾರ ಮಾಡಿ ಅವ್ರ ಯೋಗಕ್ಷೇಮ ಕೇಳ್ಕೊಂಡು ಬರೋದನ್ನು ಬಿಟ್ಟು ಸೀಸ್ ಮಾಡಿರೋ ಜಮೀನುಗಳನ್ನೆಲ್ಲ ಅವ್ರಿಗೆ ವಾಪಸ್ ಯಾಕೆ ಕೊಟ್ಟು ಬಂದ್ರಿ? ಬಿಕಾಸ್ ಆ ಜಮೀನ್ ಮೇಲೆ ಯಾವುದೇ ಲಿಟಿಗೇಷನ್ ಇರಲಿಲ್ಲ. ಆ ಜಮೀನು ಕೃಷಿ ಮಾಡೋದಕ್ಕೆ ಯೋಗ್ಯವಾಗಿದೆ. ಅದು ಅಲ್ಲದೆ ಆಲ್ರೆಡಿ ಆ ಜಮೀನಲ್ಲಿ ಕೃಷಿ ಮಾಡ್ತಾ ಇದ್ದಾರೆ. ಐ ನೋ ದ್ಯಾಟ್, ನನಗೆ ಗೊತ್ತು. ಆದರೆ ನಾವು ಅಧಿಕಾರದಲ್ಲಿದ್ದಾಗ ಕೆಲವೊಂದನ್ನು ನಮಗೆ ಪೂರಕವಾಗಿ ಬಳಸ್ಕೋಬೇಕು. ನಾನು ಏನೋ ಪ್ಲ್ಯಾನ್ ಮಾಡ್ತಿದ್ದರೆ ನೀವು ಯಾಕೆ ಅಡ್ಡ ಬರ್ತಾ ಇದ್ದೀರಾ? ಅಧಿಕಾರನ ಬಳಸ್ಕೊಳ್ಳೋದೇ ಬೇರೆ, ಅದೇ ಅಧಿಕಾರನ ದುರುಪಯೋಗ ಮಾಡ್ಕೊಳ್ಳೋದೇ ಬೇರೆ. ಓಹೋ, ದಕ್ಷತೆ, ಪ್ರಾಮಾಣಿಕತೆ ತೋರಿಸ್ತಾ ಇದ್ದೀರಾ? ಲುಕ್, ನೀವು ಪ್ರಾಮಾಣಿಕತೆ ತೋರಿಸ್ಬೇಕಾಗಿರೋದು ನಮ್ಮ ತಂದೆಗೆ ಮಾತ್ರ. ಯಾಕೆಂದರೆ ಇವತ್ತು ನೀವು ಈ ಅಧಿಕಾರದಲ್ಲಿ ಕೂರೋದಕ್ಕೆ ಕಾರಣನೇ ಅವರು. ಇದನ್ನು ನಾನು ನಿಮಗೆ ಮತ್ತೆ ಮತ್ತೆ ನೆನಪಿಸ್ತಾ ಇದ್ದೀನಿ. ವಿಶು, ನಿನ್ ನಂದು ಎಲ್ಲಿದ್ಯಾ ನೀನು? ನಾನು ಆಗ್ಲಿಂದ ನಿನಗೆ ಫೋನ್ ಟ್ರೈ ಮಾಡ್ತಾ ಇದ್ದೀನಿ. ಹಾಯ್ ಅಕ್ಕ, ಇನ್ನೂ ಇಲ್ಲೇ ಇದ್ದೀನಿ. ವಾಟ್ ನಂದು? ನಿನ್ನ ಮೀಟ್ ಮಾಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ನಂಗೆ ಮಾತ್ರ ನಿನ್ನ ನೋಡಬೇಕು ಅಂತ ಆಸೆ ಇರಲ್ವಾ? ನನಗೂ ನಿನ್ನನ್ನು ನೋಡಬೇಕು ಅನ್ನಿಸ್ತಿದೆ. ಬಟ್ ಸಮಯ ಮತ್ತೆ ಅವಕಾಶ ಸರಿಯಾಗಿ ಸಿಗಲಿ, ನಾನೇ ಬರ್ತೀನಿ. ಬಾಬಾ, ನಿನ್ನ ಹತ್ರ ಮಾತಾಡೋದು ತುಂಬಾ ಇದೆ. ಅಯ್ಯೋ, ಮಾತಾಡೋದು ಮಾತ್ರ ಅಲ್ಲ, ಮಾಡಬೇಕಾಗಿರೋ ಕೆಲಸನೂ ತುಂಬಾ ಇದೆ ಅಕ್ಕ. ರಾಮೂರ್ ಹತ್ರ ನಿಜ ಹೇಳಬೇಕು. ಅವ್ರು ಕೋಪ ಮಾಡಿಕೊಂಡ್ರೂ ಪರವಾಗಿಲ್ಲ, ಒಂದಷ್ಟು ದಿನ ನಾನು ಸಂಪಾದನೆ ಮಾಡಲೇಬೇಕು. ಸ್ಕೂಲ್ ಟೀಚರಾಗೆ ಇನ್ನೊಂದು ಸ್ವಲ್ಪ ದಿನ ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನಾಳೆ ಹೋಗಿ ಸರ್ಟಿಫಿಕೇಟ್ಸ್ ತರಬೇಕು. ಅಮ್ಮ, ನಮ್ಮರೇ ಇಲ್ಲಿದ್ದೀರಾ? ಸರಿ, ಏನು ನಿರ್ಧಾರ ಮಾಡಿದ್ರಿ? ಓ, ತರಕಾರಿ ಎಲ್ಲ ನೋಡಿದ್ರೆ ಅಡುಗೆ ಸ್ಯಾನೆ ಜೋರು ಅನ್ನಿಸ್ತೈತೆ. ಹಂಗಾರೆ ಪಕ್ಕ ಸಿಹಿ ಸುದ್ದಿನಯ್ಯ ಅಲ್ವರಾ? ರಾಮೂರೇ, ನಾನೀಗ ಹೇಳೋದು ಕೇಳಿ ನೀವು ಕೋಪ ಮಾಡ್ಕೋಬಾರ್ದು. ಏನು? ಅದು ನಾಳೆ ನಾವು ಬೆಂಗಳೂರಿಗೆ ಹೋಗಿ ನನ್ನ ಡಾಕ್ಯುಮೆಂಟ್ಸ್ ಮತ್ತು ಸರ್ಟಿಫಿಕೇಟ್ಸ್ ಎಲ್ಲ ತರಬೇಕು. ಓ, ಅಷ್ಟೇನಾ? ನಾನೇನೋ ನೀವು IAS ಪರೀಕ್ಷೆನೇ ಬರೆಯೋಕ್ಕಿಲ್ಲ ಅಂತೀರೇನೋ ಅಂತ ದಿಗ್ಲಾಗ್ಬಿಟ್ಟಿದ್ದೆ. ಅಲ್ಲ, ನಮ್ಮರೆ ಇದಕ್ಕೆಲ್ಲ ನಾನು ಕೋಪ ಮಾಡ್ಕತ್ತೀನ? ನಾಳೆನೇ ಹೋಗಿ ತಕ್ಕ ಬರ್ಮ ನಮ್ಮರೆ. ಸದ್ಯ ಅಂತೂ ಒಪ್ಕೊಂಡ್ರಲ್ಲ, ಸ್ಯಾನೆ ಖುಷಿ ಆಯ್ತೈತೆ ನೋಡಿ. ಇವತ್ತಿಂದ ನೀವು ಬರೀ ಜಾನಕಿ ಅಲ್ಲ,
ಜಾನಕಿ ಉಸ್ತಾದ್ ಓಡ್ತಾ ಇರಿ ಬರ್ತೀನಿ ಅಂತ ಹೇಳ್ಬಿಟ್ಟು ಇನ್ನು ಬಂದೇ ಅಲ್ವಲ್ಲ ವಿಕ್ಕು. ಅವ್ರು ಬರ್ತಾರೆ ಹೇಳಿದಾರಲ್ಲ, ಅಲ್ಲಿವರೆಗೂ ಓಡ್ತಾರೆ ಅಣ್ಣ. ಏನ್ರಲ್ಲ 8 ರೌಂಡ್ ಆಯ್ತು. 16 ರೌಂಡ್ ಆಯ್ತು ಉಸ್ತಾದ್. ಹಂಗಾರೆ ಇನ್ನೂ 4 ಓಡಿ 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 ಬೇಗ. ಬಿರ್ನೆ ಓಡ್ಬೇಕು. ಬಿರ್ನೆ 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 ಬರ್ಬೇಕು ಬರ್ಬೇಕು. ಓಡಿ 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 ಓಡಿ. ಬನ್ನಿ ಬನ್ನಿ ಬಿರ್ನೆ ಬನ್ನಿ ಓಡ್ಬೇಕು. ಆಯ್ತು ಉಸ್ತಾದ್. ಹಾ ಸರಿ ಬನ್ನಿ ನಿಂತ್ಕೊಳ್ಳಿ, ಇಲ್ಲಿ ನಿಂತ್ಕೊಳ್ಳಿ. ಇವಾಗ ಡಾವ್ ಹಾಕೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ, ಸರಿನಾ? ಹಾ ನೋಡ್ರಲ್ಲ, ಇವತ್ತು ಒಳ್ಳೊಳ್ಳೆ ಡಾವ್ಗಳು ಹೇಳ್ಕೊಟ್ಬಿಡ್ತೀನಿ. ಏನು ಉಸ್ತಾದ್ ತುಂಬಾ ಖುಷಿಯಾಗಿದ್ದೀರಾ? ಏನಾದರೂ ಸ್ಪೆಷಲ್ಲಾ? ಉಂಕಲ್ಲ, ನಮ್ಮವರು IAS ಪರೀಕ್ಷೆ ಬರೀಕ್ ಒಪ್ಕೊಬಿಟ್ರುಕಲ್ಲ. ಅವ್ರು ಸಂದಾಗ ಓದಿ ಪರೀಕ್ಷೆ ಬರೆದು ದೊಡ್ಡ ಆಫೀಸರ್ ಆಗಿ ಬರ್ತಾರೆ. ಅವಾಗ ನೀವೆಲ್ಲ ಅವ್ರನ್ನ ಸ್ಫೂರ್ತಿಯಾಗಿ ತಗೋಬೇಕು, ಆಯ್ತಾ? ಸರಿ ಉಸ್ತಾದ್. ಸಂದ ಕುಸ್ತಿ ಮಾಡೋದ್ರ ಜೊತೆಗೆ ವಿದ್ಯಾಭ್ಯಾಸನೂ ಮಾಡಬೇಕು, ಆಯ್ತಾ? ಸರಿ ಉಸ್ತಾದ್. ಓ ನಮ್ಮವ್ರೆ, ನಿಮ್ಮ ಬಗ್ಗೆನೇ ಮಾತಾಡ್ತಿದ್ದೆ. ಅಲ್ಲಿ ಕೊಡಿ ಕೊಡಿ. ನಮ್ಮವ್ರಂತೂ ದೊಡ್ಡ ಆಫೀಸರ್ ಆಗ್ಬಿಡ್ತಾರೆ. ಲೇ ನೋಡ್ರಲ್ಲ ನಿಮ್ಮ ಅದೃಷ್ಟವ, IAS ಆಫೀಸರು ನಿಮ್ಗೆ ಹಾಲು ತಂದು ಕೊಡ್ತವ್ರೆ. ನಮ್ಮರೆ ಬಿರ್ನೆ ಹೋಗಿ ರೆಡಿಯಾಗಿ ಹೊರಡುಮಾ. ರಾಮ್ ಅವ್ರಿಗೆ ಹೇಗೆ ಹೇಳೋದು? ಇಷ್ಟೊಂದು ಆಸೆ ಇಟ್ಕೊಂಡಿದ್ದಾರಲ್ಲ, ಸಮಯ ನೋಡಿ ಹೇಳದೇ ಇದ್ರೆ ಮುಂದೆ ತುಂಬಾ ನೊಂದ್ಕೋತಾರೆ. ಕಾಲೇಜ್ಗೆ ಹೋಗಿ ನಿಮ್ಮ ಸರ್ಟಿಫಿಕೇಟ್ ಎಲ್ಲ ತಗೊಂಡ್ಮ್ಯಾಕೆ ಈ ಗಿಫ್ಟನ್ನ ಸರ್ಪ್ರೈಜಾಗಿ ನಿಮಗೆ ಕೊಟ್ಬಿಡ್ತೀನಿ. ನಮ್ಮರೆ ಇನ್ನೂ ಖುಷಿಯಾಗೋಗ್ಬಿಡ್ತೀರ ನೀವು. ಯಾವಾಗ ಬೇಕಾದ್ರೆ ಗೆಪ್ತಿ ಬರ್ಬೋದಂತೆ ಸಾರ್ಥಕ. ಇಂಥದ್ದೇ ಸಮಯ ಅಂತ ಏನಿಲ್ಲಂತೆ. ಪಾರ್ವತಿನ ಗುಣಪಡಿಸೋಕೆ ಈ ಔಷಧಿ ಮದ್ದುಗಳಿಗಿಂತ ಮನಸ್ಸು ಮುಖ್ಯ ಅಂತೆ. ಅವಳು ಸಣ್ಣ ವಯಸ್ಸಿನಲ್ಲಿ ಓಡಾಡ್ತಾ ಇದ್ದ ಜಾಗ, ಊರು, ಮನುಷ್ಯರು ಇವನ್ನೆಲ್ಲ ತೋರಿಸ್ತಾ ಇದ್ರೆ ಬಿರ್ನೆ ಗುಣ ಆಯ್ತದಂತೆ. ದೇವ್ರೆ, ಅಮ್ಮವ್ರಿಗೆ ಬಿರ್ನೆ ವಾಸಿಯಾಗಿ ಆದಷ್ಟು ಬೇಗ ಎಲ್ಲರೂ ಒಟ್ಟಿಗೆ ಒಂದೇ ಮನೇಲಿ ಇರೋ ಹಂಗೆ ಮಾಡಪ್ಪ. ಖಂಡಿತ ಖಂಡಿತ ಆಯ್ತತೆ ಸಾರ್ಥಕ. ನೋಡ್ತಾ ಇರಿ ನೀವು. ನಾನು ನನ್ನ ಪಾರ್ವತಿ ನೋಡ್ಕೊಂತೀನಿ. ಅವಳಿಗೆ ಹಳೆದೆಲ್ಲ ಗೆಪ್ತಿ ಬರ್ಬೇಕು, ಹಂಗೆ ಮಾಡ್ತೀನಿ ನಾನು. ನನಗಿಂತ ಅವಳನ್ನ ಅರ್ಥ ಮಾಡ್ಕೊಂಡವ್ರು ಯಾರವ್ರೆ ಹೇಳಿ ಸಾರ್ಥಕ? ದಿಟಾನೆ ಸಾಯಿಬ್ರೆ, ನಿಮ್ಮಿಬ್ಬರು ಜೋಡಿನೇ ಅಂಥದ್ದು. ಯಾರ ದೃಷ್ಟಿ ಬಿತ್ತೋ ಏನೋ ಹಿಂಗಾಗೈತೆ. ಸಾರ್ಥಕ, ನಾನು ಇನ್ನೊಂದು ತೀರ್ಮಾನಕ್ಕೆ ಬಂದೀನಿ. ಏನು ಸಾಯಿಬ್ರೆ? ಇನ್ಮ್ಯಾಕೆ ಈ ರಾಜಕೀಯ ಅಧಿಕಾರ ಯಾವುದು ಬೇಡ ನನಗೆ. ಬರೀ ನನ್ನ ಪಾರ್ವತಿ 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 ಅಟೇಯ. ಇನ್ನೇನು ಕೆಲವು ದಿವಸದಾಗ ಎಲ್ರಿಗೂ ಅನೌನ್ಸ್ ಮಾಡೋದೇ. ಇನ್ಮ್ಯಾಕೆ ಈ ಹುಲಿವಾನ್ ಅಪ್ಪಣ್ಣ ರಾಜಕೀಯದಾಗ ಇರಕ್ಕಿಲ್ಲ, ಮುಂದಿನ ಇಲೆಕ್ಷನಲ್ಲಿ ನಿಲ್ಲಕ್ಕಿಲ್ಲ. ಈ ಸ್ಥಾನ ಮಾನ ಯಾವುದು ಬೇಕಾಗಿಲ್ಲ ನನಗೆ. ಪಾರ್ವತಿಗೆ ಎಲ್ಲನೂ ಗೆಪ್ತಿ ಬರಬೇಕು.
ಹಂಗೆ ನಾನು ಮಾಡ್ತೀನಿ ಸಾಧಕ್ಕ, ನಾನು ಮಾಡ್ತೀನಿ. ಅಣ್ಣ ಏನು ಇಟ್ಕೊಂಡು ಟಿಪ್ ಟಾಪ್ ಆಗಿ ರೆಡಿ ಆಗ್ಬಿಟ್ಟಿದ್ಯಾ? ಸಮಾಚಾರ ಏನೋ ಬೇರೆನೇ ಇರಂಗೈತೆ. ಮೂಕಲ್ಲ ಬೆಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಅದು ಅಲ್ಲದೆ ನಮ್ಮವ್ರ ಕಾಲೇಜ್ಗೆ ಹೋಗ್ತಾ ಇದ್ದೀವಲ್ಲ, ಹೊಸಿ ರೀಜೆಂಟಾಗಿ ಇರೋದು ಬೇಡವೇನ್ಲ? ರಾಮ್ ಅವರೇ, ಅದು ರೀಜೆಂಟ್ ಅಲ್ಲ, ಡೀಸೆಂಟ್. ನಮ್ಮರೇ ಅದೇ ನೆನ್ನೆ ಕಂಪ್ಯೂಟ್ರಲ್ಲಿ ಏನೇನೋ ತಗೊಂಡ್ರಲ್ಲ, ಅದೆಲ್ಲ ಎತ್ ಮಾಡಿಕೊಂಡ್ರ? ಡಾಕ್ಯುಮೆಂಟ್ ಪ್ರಿಂಟ್ ಔಟ್ಸಾ? ಹ್ಞೂ ರಾಮ್ ಅವರೇ, ಎಲ್ಲ ತೊಗೊಂಡಿದ್ದೀನಿ. ಇನ್ನೇನಾದರೂ ಮರ್ತನಾ? ಇಲ್ಲ, ಎಲ್ಲ ತೊಗೊಂಡಿದ್ದೀನಿ. ಕೊಡಿ ಇಲ್ಲಿ ಬ್ಯಾಗ್, ನಾನು ಇಟ್ಕೊತೀನಿ. ಇಲ್ಲ ಪರವಾಗಿಲ್ಲ, ನಾನೇ ತರ್ತೀನಿ. ಲೇ ಮಂಜ, ನಾವು ಹೋಗ್ಬರ್ತೀವಿ, ಅಲ್ಲಿ ಗಂಟ ಅಮ್ಮನ್ನ ಹುಷಾರಾಗಿ ನೋಡ್ಕೊ. ಹಾಂ ಅಮ್ಮ, ನಾವು ಹೋಗ್ಬರ್ತೀವಿ, ನಿಮ್ಮನ್ನ ನೋಡ್ಕೊಳಕ್ಕೆ ಮಂಜ ಇರ್ತಾನೆ. ಏನಾರ ತರಲೆ ಮಾಡಿದ್ರೆ ಹಂಗೆ ಇಸ್ಕೆಲ್ ತಗೊಂಡು ನಂಗೆ ಬಾರಿಸಿ ಹೇಳ್ತೀನಿ. ಅಮ್ಮ, ಹೋಗಿ ಬರ್ತೀವಿ, ಹುಷಾರು. ಅಯ್ಯೋ ನಮ್ಮರ ನೋಡಿದ್ರ ಅಮ್ಮ ಹುಷಾರು ಅಂತಂದ್ರು. ಸರಿನಮ್ಮ, ಹುಷಾರಾಗಿ ಹೋಗ್ಬಿಡ್ತೀವಿ ಆಯ್ತಾ? ಬರ್ತೀವಿ ಅಮ್ಮ, ಹೋಗಿ ಬರ್ತೀವಿ. ಮಂಜು ಅವರೇ, ನೋಡ್ಕೊಂಡು ಬನ್ನಿಕಲ್ಲ ಮಂಜ, ಬರ್ತೀನಿ. ದೊಡ್ಡ ಹೊಟ್ಟೆಗೆ ಫೋನ್ ಮಾಡಮ್ಮ. ಲೇ, ಎಲ್ಲ ಇದೆಯಾ? ರಾಮಣ್ಣ ಮಂತ ಹೋಗ್ಬಾ. ರಾಮವ್ರೆ, ಈ ಕಡೆ ಎಲ್ಲಿಗೆ? ಮರ ಇದೆಲ್ಲ ಕಟ್ರುಟು, ನಾನು ಕರ್ಕೊಯ್ತೀನಿ, ಬನ್ನಿ ಬನ್ನಿ. ನಮಸ್ಕಾರ ರಮಣ. ಓ ನಮಸ್ಕಾರ ನರಸಿಂಹಣ್ಣ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರ ರಮಣ. ಅದು ನಮ್ಮವರು IAS ಪರೀಕ್ಷೆ ಕಟ್ಟಿದ್ರು, ಅದಕ್ಕೆ ಬೆಂಗಳೂರು ಕರ್ಕೊ ಹೋಗ್ತಾ ಇದ್ದೆ. ದೇವರು ಒಳ್ಳೇದು ಮಾಡಲಿ ಅಣ್ಣ. ಹಾಂ ಹಾಂ, ಬರ್ತೀನಿ. ಹಾಂ, ಒಳ್ಳೇದಣ್ಣ. ರಾಮವ್ರೆ, ಅವ್ರೇನು ಕೇಳಿದ್ರಾ? ನೀವೇ ಹೇಳಿದ್ರಲ್ಲ. ನಮ್ಮರೆ IAS ಅಂದ್ರೆ ಸುಮ್ಕೆಯಾ? ಹಂಗೆ ಎಲ್ರಿಗೂ ಏಳು ಮಾಡಿಬಿಡ್ಬೇಕು. ಮುಂದೊಂದು ದಿನ ಏನಾರು ಅವ್ರಿಗೆ ಕಷ್ಟ ಆದಾಗ ಅವರು ಬಂದು ನಮ್ಮ ತಾವು ಹೇಳ್ಕೊತಾರೆ ಅಲ್ವೇ? ಬನ್ನಿ. ನಮಸ್ಕಾರ ರಮಣ. ಓ ನಮಸ್ಕಾರ ನಟರಾಜಣ್ಣ, ಆರಾಮಿದ್ದೀರಾ? ಹಾಂ, ಆರಾಮಾಗಿದ್ದೀವಿ. ನೀವು? ಬೊಂಬಾಟು. ಅದು ನಮ್ಮವರು IAS ಪರೀಕ್ಷೆ ಕಟ್ಟಿದ್ರು, ಅದಕ್ಕೆ ಬೆಂಗಳೂರಿಗೆ ಕರ್ಕೊ ಹೋಗ್ತಾ ಇದ್ದೆ. ಒಳ್ಳೇದಾಗ್ಲಿ ರಮಣ. ಹೋಯ್ತು ಬನ್ನಿ. ಆಯ್ತು, ಬರ್ತೀನಿ. ಹೋಗಿ.